ತಿರುಚಿಟ್ಟುಂಬಲಂ ಒಂದು ಇದೆ. ಈ ಭಾರತ ದೇಶದಲ್ಲಿ, ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಮಹಾಲಯ ಅಮಾವಾಸ್ಯೆಯನ್ನ ತುಂಬಾ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಪ್ರತಿ ಸಲ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಪೂಜೆ ಪುನಸ್ಕಾರ ಎಲ್ಲರೂ ಮಾಡ್ತಾರೆ. ಅದು ಮಹಾಲಯ ಅಮಾವಾಸ್ಯೆಗಳನ್ನ ಮಾಡ್ತಾರೆ. ವಿಶೇಷವಾಗಿ ಎಲ್ಲಾ ಜನಾಂಗದ ಜನರು, ಎಲ್ಲಾ ಧರ್ಮದ ಜನರು ಇದು ಆಚರಣೆ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಒಂದೇ ರೀತಿ ಆಚರಣೆ ಮಾಡಲಿಕ್ಕೆ ನಿಮ್ಮಲ್ಲಿರುವಂತ ಸುಲಭ ಮಾರ್ಗೋಪಾಯಗಳನ್ನ ಈ ಜಗತ್ತಿಗೆ ತೋರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. திருச்சிற்றம்பலம். திருச்சிற்றம்பலம். குருவே சரணம். குருவே சரணம். நம சிவாய். நம சிவாய். நம சிவாய். நம சிவாய். நம ಶಿವಾಯ. ಎಲ್ಲರೂ ಯಾವ ರೀತಿ ಆಚರಣೆ ಮಾಡ್ಬೋದು ಸುಲಭವಾಗಿ ಈ ಮಾಲಯ ಅಮಾವಾಸ್ಯೆಯನ್ನು ಅಲ್ವಾ? ಸುಲಭವಾಗಿ, ತುಂಬಾ ಸುಲಭವಾಗಿ ಅಲ್ವಾ? ಇಲ್ಲಿ ಮಹಾಲಯ ಅಮಾವಾಸ್ಯೆ ಮುಖ್ಯವಲ್ಲ, ಅರ್ಥ ಆಯ್ತಲ್ವ? ಇಲ್ಲಿ ಮುಖ್ಯ ಅವನ ಮನಸ್ಸು. ಅರ್ಥ ಆಗ್ತದ? ಮನಸ್ಸು ಮುಖ್ಯ. ಮನಸ್ಸು ಬಹಳ ಮುಖ್ಯ. ಮನಸ್ಸು ಒಳ್ಳೇದು ಮಾಡ್ತದೆ, ಕೆಟ್ಟದ್ದು ಮಾಡ್ತದೆ. ಯಾವ ಕ್ಷಣದಲ್ಲಿ ಕೂಡ ಭಗವಂತ ಬರ್ತಾನೆ, ಹೇಗಿದ್ರು ಬರ್ತಾರೆ, ಎಲ್ಲಿದ್ರು ಬರ್ತಾರೆ, ಯಾವುದೊಂದು ರೂಪದಲ್ಲಿ ಬರ್ತಾರೆ. ನಾವು ಶುದ್ಧವಾದ ಪಕ್ಷದಲ್ಲಿ, ನಮ್ಮ ಒಳಗೆ ಶುದ್ಧವಾಗುವುದು. ಅದನ್ನು ಮೊದಲು ಕಲಿತುಕೊಂಡ್ರೆ ನಾನು ಹೇಳುದು ತುಂಬಾ ಸಿಂಪಲ್ ಅಲ್ಲಿ ಆಗ್ತದೆ. ನಿಮ್ಮ ಅಂತರಂಗ ಶುದ್ಧವಾಗಬೇಕು, ಆತ್ಮ ಶುದ್ಧಿ ಇರಬೇಕು. ಅರ್ಥ ಆಯ್ತು? ಆ ಮನಸ್ಸು ಶುದ್ಧವಾಗಿರ್ಬೇಕು. ಕಲ್ಮಶವಾದ ಮನಸ್ಸಿನಲ್ಲಿ ಮಾಡಿದ್ರಲ್ಲಿ ಆಗುದಿಲ್ಲ. ಅರ್ಥ ಅಂತ ಹೇಳುದು ಕನ್ನಡಿ ಮುಂದೆ ಒಂದು ದಿವಸ ಸಿಕ್ಕಾಕೊಂಡು ಖಂಡಿತವಾಗಿ ಶುದ್ಧ ಆಗ್ತಿದ್ದಾಗ ಕನ್ನಡಿ ಮುಂದೆ ಕಲೆಗಳು ಬಂದಿದ್ದಂತೆ ಕಣ್ಣಿ ಕಾಣಿಸುದಿಲ್ಲ. ಖಂಡಿತವಾಗಿ. ಈಗ ಹೇಳುದೇನು ಅಂತ ಹೇಳಿದ್ರೆ, ವೆರಿ ಸಿಂಪಲ್ ಆಗಿ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ದಿನನಿತ್ಯ ನಾವು ಮಾಡಿದ ಆಹಾರವನ್ನು ಹೊರಗೆ ಕಾಗೆಗೆ, ಅರ್ಥ ಆಯ್ತಲ್ವ, 5 ಬಾರಿಯೋ 7 ಬಾರಿಯೋ ಕಾ 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 ಅಂತ ಕರೆದು ನಿಮ್ಮ ಇಷ್ಟ ದೇವರನ್ನು, ಕುಲದೇವರನ್ನು ಹಾಗೂ ನಿಮ್ಮ ಪಿತೃಗಳನ್ನು ನೆನೆಸಿ. ಇದು ಮನೆಯಲ್ಲಿ ಸಿಂಪಲ್ ಆಗಿ ಎಲ್ಲರೂ ಮಾಡ್ಬೋದು, ಎಲ್ಲ ಅಮ್ಮಂದ್ರು ಮಾಡ್ಬೋದು. ಆದ್ರೆ ಏನ್ ಮಾಡ್ಬೇಕು ಅಂದ್ರೆ ಶುದ್ಧವಾಗಿ ಸ್ನಾನ ಎಲ್ಲ ಮಾಡಿ ಒಳ್ಳೆಯ ಸ್ಥಿತಿಯಲ್ಲಿ ಇದನ್ನು ಮನೆಯಲ್ಲೇ ಮಾಡಿದ್ರೆ ಆಗ್ತದೆ. ಅರ್ಥ ಆಯ್ತಲ್ವ? ನಾವು ಊಟ ಮಾಡೋ ಮುಂಚೆ ಒಂದು ಹಿಡಿ ಏನೆಲ್ಲ ಮಾಡಿದ್ದೇವೆ ಅದೆಲ್ಲ ಸ್ವಲ್ಪ ಒಂದು ತಟ್ಟೆಯಲ್ಲಿ ಹಾಕಿ ಇಡಬೇಕು. ಅರ್ಥ ಆಯ್ತಲ್ವ? ಇದು ಎಲ್ಲದಕ್ಕೂ ಒಳ್ಳೇದು. ಇಂದಿನ ಕಾಲದಲ್ಲಿ ಇದನ್ನು ಎಲ್ಲರೂ ಮನೆಯಲ್ಲಿ ಮಾಡ್ತಾ ಇದ್ರು. ಏನೋ ಪ್ರಸಾದ ಮಾಡಿದ್ರು ಕೂಡ ಸ್ವಲ್ಪ ಪ್ರಸಾದವನ್ನು ತೆಗೆದು ಒಂದು ಸೈಡ್ ಇಡ್ತಾ ಇದ್ರು. ಯಾಕೆ ಅದು? ಇಂಥ ವಿಚಾರಗಳಿಗೆಲ್ಲ, ಈ ಆತ್ಮಗಳು ಅದು ಇದು ಆ ಕಡೆದು ಈ ಕಡೆದು ಯಾವ್ದಾದ್ರು ನೆಗೆಟಿವ್ ಇರ್ತದೆ. ಆ ನೆಗೆಟಿವ್ ನಮ್ಮನ್ನು ಮುಟ್ಟಬಾರ್ದು. ಆ ನೆಗೆಟಿವ್ಗೆ ಮೊದಲು ಕೊಟ್ಟು ಬಿಡು. ಅರ್ಥ ಆಯ್ತಲ್ವ? ಅದು ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ಅದು ಎರಡನೇ ವಿಚಾರ. ಇದಕ್ಕೆಲ್ಲ ಕಾರಣ ಮನಸ್ಸು ಅಂತ ಹೇಳುದು. ಆ ಮನಸ್ಸು ಶುದ್ಧವಾಗಿದ್ದ ಪಕ್ಷದಲ್ಲಿ ಪ್ರತಿನಿತ್ಯ ಮನೆಯಲ್ಲಿ ಈ ರೀತಿ ಮಾಡಿದ್ರೆ ಸಾಕು. ಸ್ವಲ್ಪ ತೆಗೆದಿಡಬೇಕು ಒಂದು ಸೈಡಿಗೆ. ನಮ್ಮ ಒಂದು ಕುಟುಂಬದ ಹಿರಿಯ ಎಲ್ಲರಿಗೂ ಆಗಿತ್ತು ಅಂತ ಸ್ವಲ್ಪ ತೆಗೆದಿಟ್ಟು ಅಲ್ಲೊಂದು ಗ್ಲಾಸ್ ನೀರಿಡಬೇಕು ಯಾವಾಗಲೂ. ಎಲ್ಲಿ? ಅಡಿಗೆ ಮನೆ ಹತ್ರ. ಅರ್ಥ ಆಯ್ತಲ್ವ? ಅಡಿಗೆ ಮನೆಯಲ್ಲಿ ಯಾವಾಗಲೂ ಒಂದು ಗ್ಲಾಸ್ ನೀರಿಡಬೇಕು. ಆ ನೀರನ್ನು ಯಾವಾಗಲೂ ಚೇಂಜ್ ಮಾಡ್ತಾನೆ ಇರಬೇಕು ಪ್ರತಿನಿತ್ಯ. ಅರ್ಥ ಆಯ್ತಲ್ವ? ಬೆಳಿಗ್ಗೆ ಅಡಿಗೆ ಮನೆಗೆ ಬಂದ್ರ, ಸ್ನಾನ ಮಾಡಿ ಬಂದಾಯ್ತಾ, ಒಂದು ಅಲ್ಲಿ ಅಡುಗೆ ಮಾಡೋ ಸ್ಥಳದಲ್ಲಿ ಅಂದರೆ ಸ್ಟವ್. ಅರ್ಥ ಆಯ್ತಲ್ವ? ಅಡುಗೆ ಮಾಡೋ ಸ್ಥಳದಲ್ಲಿ ಅಂದರೆ ಸ್ಟವ್. ಆ ಸ್ಟವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದು ಅರಿಶಿನ ಕುಂಕುಮ ಹಾಕಿ, ಅರ್ಥ ಆಯ್ತಲ್ವ, ಮತ್ತೆ ಒಲೆ ಉರಿಸ್ಬೇಕು. ಅರ್ಥ ಆಯ್ತಲ್ವ? ಈ ಸ್ಟವ್ ಅನ್ನು ಮುಟ್ಟುವ ಮುಂಚೆ ಅಲ್ಲಿದ್ದ ನೀರನ್ನು ಮೊದಲು ಚೇಂಜ್ ಮಾಡಬೇಕು. ಹಿಂದೆ ಮನೆಯನ್ನ ಹೇಗೆ ಶುದ್ಧ ಮಾಡಿ ಖಂಡಿತವಾಗಿ ಮಾಡ್ತಿದ್ರು, ಪೂಜೆ ಅದೇ ತರ ಸ್ಟವ್ ಇರ್ತದೆ. ಖಂಡಿತವಾಗಿ ಅದು ಮಾಡ್ಲೇಬೇಕಲ್ಲ. ಅಗ್ನಿ ಅಲ್ವಾ? ಆಗಿನ ಕಾಲದಲ್ಲಿ ಆ ರೀತಿ ಆದ್ರೆ ಈಗಿನ ಕಾಲದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಉಂಟಲ್ವಾ? ಇಲ್ಲಿ ಮನುಷ್ಯನ ಬುದ್ಧಿ ಮುಂದೆ ಹೋಗ್ತಾ ಉಂಟಲ್ಲ. ಮನುಷ್ಯನ ಬುದ್ಧಿ ಮುಂದೆ ಹೋದ್ರೂ ಕೂಡ ಆ ಸತ್ಯದ ಹಾಗೆ ಉಂಟಲ್ಲ. ನಮಸ್ಕಾರ ಮಾಡುದೇ ಅಲ್ವಾ? ಅದು ಹಿಂದೆ ಮುಂದೆ ಆಗ್ಲಿಲ್ಲ ಅಲ್ಲ. ಅರಿಶಿನ ಕುಂಕುಮ ಎಷ್ಟೋ ವರ್ಷಗಳಿಂದ ಬರ್ತಾ ಉಂಟು, ಅದರಲ್ಲಿ ಹಿಂದೆ ಮುಂದೆ ಆಗ್ಲಿಲ್ಲ ಅಲ್ಲ. ಗಂಧದಲ್ಲಿ ಹಿಂದೆ ಮುಂದೆ ಆಗ್ಲಿಲ್ಲ ಅಲ್ಲ. ಈ ಭಗವಂತನ ಸ್ಥಿತಿಯಲ್ಲಿ ಈಗ ವಿಭೂತಿಯಲ್ಲಿ ಹಿಂದೆ ಮುಂದೆ ಆಗಿದೆ. ಎಷ್ಟೋ ವರ್ಷಗಳ ಹಿಂದೆ, ಎಷ್ಟೋ ಕೋಟಿ ವರ್ಷ ಅಂತ ಹೇಳಿ ಸಾಧ್ಯ ಇಲ್ಲ ಈ ಗಂಧ ವಿಭೂತಿಯನ್ನು ಅಲ್ವಾ? ಇದೆಲ್ಲ ಚೇಂಜ್ ಮಾಡ್ಲಿಕ್ಕೆ ಆಯ್ತಾ? ಸತ್ಯದ ಸ್ಥಿತಿ ಚೇಂಜ್ ಆಗುದಿಲ್ಲ ಈ ಪ್ರಪಂಚದಲ್ಲಿ. ಮನುಷ್ಯನ ಬುದ್ಧಿ ಮಾತ್ರ ಬೇರೆ 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 ರೀತಿಯಲ್ಲಿ ಚೇಂಜ್ ಆಯ್ತಾ ಹೋಯ್ತು.
ಇದು ಹೇಳೋದು ವಿಷಯ. ಇದು ಜಗತ್ತಿನ ಸ್ವಲ್ಪ ಸ್ಥಿತಿ ಆಗಿದೆ, ಮನುಷ್ಯನ ಮನಸ್ಸಿನ ಸ್ಥಿತಿ ಬದಲಾಗಿದೆ. ಹಾ ಎಲ್ಲವೂ ಬದಲಾಗಿದೆ. ಅರ್ಥ ಆಯ್ತಲ್ವ? ಎಲ್ಲ ಬದಲಾಗಿ ಈಗ ಇಲ್ಲಿವರೆಗೆ ಬಂದು ಮುಟ್ಟಿದೆ. ಇಂಥದ್ರಲ್ಲಿ ಸತ್ಯವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು. ಬಹಳ ಕಷ್ಟ ಉಂಟು ಅಂತ ಹೇಳುದು. ಹೌದು, ಇದೆಲ್ಲ ಆಗುವ ವಿಚಾರ ಅಲ್ಲ. ಖಂಡಿತವಾಗಿ. ಅರ್ಥ ಆಯ್ತಾ? ಆದ ಕಾರಣ ಹೇಳುದು, ಪ್ರತಿಯೊಬ್ಬರ ಮನಸ್ಸು ಶುದ್ಧದಲ್ಲಿ ಮನೆಯಲ್ಲಿ ಯಾವಾಗಲೂ ಒಂದು ಕಾಯಿ ಹಾಕಿ ಊಟ ಮಾಡುವ ಮುಂಚೆ. ಗುರುದೇವ್ರೆ, ಇಲ್ಲಿ ವರ್ಷಕ್ಕೊಂದ್ಸಲಿ ನೀವು ಪಿತೃನ ನೆನ್ಸ್ಕೊಳ್ಳೋದಲ್ಲ, ದಿನಾಕ್ ನಿಮ್ ಪಿತೃಗಳನ್ನ ನೆನ್ಸ್ಕೊಂಡು ಕಾಗೆಗೆ ನಿಮ್ಮ ಕೈಯಲ್ಲಾಗಿರೋದನ್ನ ಮಾಡಿ ಶುದ್ಧವಾಗಿ ಕೊಡಿ ಅಂತ ಹೇಳ್ತಾರೆ. ಖಂಡಿತವಾಗಿ ಸತ್ಯವಾದ ವಿಚಾರ. ನೀವು ಅದೆಲ್ಲ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ವ? ನಿಮ್ಮ ಕುಲದೇವರು, ನಿಮ್ಮ ಪಿತೃಗಳು ಎಲ್ಲ ಇದ್ದಾರಲ್ವಾ, ಇದು ಯಾವ ರೀತಿ ಮಾಡ್ಬೋದು ಅಂತೇಳಿ ವೆರಿ ಸಿಂಪಲ್ ಆಗಿ ಅಂದ್ರೆ ಇಷ್ಟೇ ಸಾಕು. ಇದರಲ್ಲೇ ಆಗ್ತದೆ. ನಿಮ್ಮ ಗುರುವನ್ನು ನೆನೆಸಿಕೊಳ್ಳಿ, ನೀವು ನಿಮ್ಮ ಹಿರಿಯರನ್ನು ನೆನೆಸಿಕೊಳ್ಳಿ, ಅಷ್ಟೇ, ಮುಗೀತು ಅಲ್ಲಿಗೆ. ಮನೆ ಹತ್ರ ಕಾಗೆ ಬಂದ್ರೆ ಆ ಮನೆಗೆ ಒಳ್ಳೆದೇ ಆಗುದು. ಕಾಗೆ ಅಶುದ್ಧ ಅಲ್ಲ. ಎಂಥವನ್ನಾದ್ರೂ ಕೂಡ ಜೀವನದಲ್ಲಿ ಒಂದು ಬರೆದು ಕಾಕ ಅಂತ ಕರೆಸ್ತದೆ. ಅರ್ಥ ಆಯ್ತಲ್ವಾ? ಸತ್ಯ ತಿಳಿದಿದ್ರೆ ಅಲ್ವಾ? ಸತ್ಯದ ಅರಿವಾಗಿದ್ರೆ ಇದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ಈ ಕಾಗೆಯಿಂದ ಎಷ್ಟು ಪುಣ್ಯ ಉಂಟು ಅಂತ ಹೇಳಿ. ಅರ್ಥ ಆಯ್ತವಾ? ಅದಷ್ಟು ಸುಲಭದ ವಿಚಾರ ಅಲ್ಲ, ಜ್ಞಾನದ ವಿಚಾರ ಕಾಗೆ ಅಂತೇಳಿ, ಸತ್ಯದ ವಿಚಾರ ಕಾಗೆ ಅಂತೇಳಿ. ಕಾಗೆಗೆ ನಮ್ಮ ಪ್ರಾರ್ಥನೆ ಬೇಗ ಹೋಗಿ ತಲುಪುದು, ನಾವು ಹೇಳುವ ವಿಚಾರ ಬೇಗ ಹೋಗಿ ತಲುಪುದು. ಕಾಗೆಗೆ ತಲುಪಿದ್ರೆ ಅದು ಎಲ್ಲರಿಗೂ ತಲುಪಿ ಆಯ್ತು ಅಂತ ಅರ್ಥ. ಓಕೆ, ಅರ್ಥ ಆಯ್ತಲ್ವಾ? ಇದು ನಾನು ಹೇಳುವ ವಿಚಾರ ನೀವು ಈಗ ಏನೋ ಒಂದು ಹೇಳಿದಕ್ಕೆ ಮಾಡಿ ಏನು ಪ್ರಯೋಜನಕ್ಕೆ ಬರಲಿಕ್ಕಿಲ್ಲ. ಅರ್ಥ ಆಯ್ತಾ? ಇದು ಮನಸ್ಸು ಶುದ್ಧವಿರಬೇಕು. ಶುದ್ಧವಾದ್ರೆ ಅಷ್ಟು ಶುದ್ಧವಾಗಿರಬೇಕು. ನಿಮಗೆ ಒಂದು ಆಗುವ ಪರಿವರ್ತನೆಯೇ ಬೇರೆ. ಅರ್ಥ ಆಯ್ತಲ್ವಾ? ಅದು ಒಳ್ಳೇದು ಕೂಡ ಎಲ್ಲ ವಿಚಾರದಲ್ಲಿ. ಅರ್ಥ ಆಯ್ತಲ್ಲ? ಎಲ್ಲ ವಿಚಾರದಲ್ಲಿ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು. ಇದನ್ನೇ ನಮ್ಮ ಋಷಿಮುನಿಗಳು, ಸಿದ್ಧರುಗಳು, ಯೋಗಿಗಳು, ಋಷಿಮುನಿಗಳೆಲ್ಲ ಹೇಳಿದಂಥ ವಿಚಾರ. ನೀನು ಊಟ ಮಾಡುವ ಒಂದು ಇಡೀ ಅನ್ನವನ್ನು ಹೊರಗಿಟ್ಟು ಬಿಡು, ಮತ್ತೆ ನೀನು ಊಟ ಮಾಡು. ಅವರು ಸಿಂಪಲ್ ಆಗಿ ಹೇಳಿಬಿಟ್ರು, ಬೇರೆ ಏನು ಮಾಡಬೇಡ, ಇಷ್ಟು ಮಾಡಿಬಿಡು. ಇನ್ನೂ ಅದು ಬರ್ತಾ ಏನಾಯ್ತು, ಒಂದು ಸಾಧು ಸಂತರು, ಶರಣರು, ಯೋಗಿಗಳು ಊಟ ಮಾಡಬೇಕು ಅಂತ ಹೇಳಿದ್ರೆ ಮನೆಗೆ ಯಾರಾದರೂ ಬಂದು ಅತಿಥಿಗಳು, ಶರಣರು, ಯೋಗಿಗಳು ಮನೆಗೆ ಬಂದು ಅವರು ಊಟ ಮಾಡಿ ಹೋಗ್ಬೇಕು. ಪ್ರಸಾದ ಊಟ ಮಾಡಿ ಹೋದ ನಂತರ ಆ ಮನೆಯಲ್ಲಿ ಇದ್ದವರಿಗೆ ಪ್ರಸಾದ ಇತ್ತು. ಅರ್ಥ ಆಗ್ತದೆ? ಇದೆಲ್ಲ ಪುಣ್ಯ ಸಂಪಾದನೆ ಅಂತ ಹೇಳುದು. ಇದರಲ್ಲೆಲ್ಲ ಅನೇಕ ರೀತಿಯ ವಿಚಾರಗಳು, ಅನೇಕ ರೀತಿಯ ದೋಷಗಳು ಎಲ್ಲವೂ ತನ್ನಿಂತಾನಾಗಿ ದೂರ ಆಗ್ತದೆ. ನಮಗೆ ಗೊತ್ತೇ ಆಗುದಿಲ್ಲ. ಕನಸಿನಲ್ಲಿ ಬಂದು ಹೋಗಿರ್ತದೆ. ಏನು ಆಗಬೇಕು ಅದು ಕನಸಿನಲ್ಲಿ ಬಂದು ಹೋಗಿರ್ತದೆ ಅಂತ ಹೇಳುದು ವಿಷಯ. ಸೂಕ್ಷ್ಮವಾಗಿ ಆಗ್ತದೆ ಅಂತ ಒಂದು ಆಕ್ಸಿಡೆಂಟ್ ಆಗುವ ವಿಚಾರ ಅದು ಕನಸಿನಲ್ಲಿ ಆಕ್ಸಿಡೆಂಟ್ ಆಗಿ ಕಂಡು ಬಿಡ್ತದೆ. ಅರ್ಥ ಆಯ್ತು? ಅದು ಅವ ಅನುಭವಿಸ್ಬೇಕಂತ ಇತ್ತು, ಆ ಒಂದು ಪಿಕ್ಚರ್ ನೋಡ್ಬೇಕು ಅಂತ ಇತ್ತು. ಅರ್ಥ ಆಯ್ತಲ್ವ? ಇಂಥ ಕನಸನ್ನು ಬೀಳುದು ಹೇಗೆ ಗೊತ್ತಾ? ಇದೊಂದು ಗುರುವಿನ ಕೃಪಾ ಕಟಾಕ್ಷದಿಂದ ಬೀಳುದು ಇಂಥ ಕನಸನ್ನು. ಖಂಡಿತವಾಗಿಯೂ ಒಂದು ಗುರುವಿನ ಸೇವೆ ಮಾಡಿದ್ರೆ ಏನಾಗ್ತದೆ, ಗುರು ಅಂದ್ರೆ ಏನು ಅಂತ ತಿಳಿಯುವುದು ಅಷ್ಟು ಸುಲಭದ ವಿಚಾರ ಅಲ್ಲ. ಇದರಲ್ಲಿ ಏನು ಅರ್ಥ ಸಾಗುದಿಲ್ಲ. ಸತ್ಯವನ್ನು ಯಾರಿಂದಲೂ ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ. ಆದಷ್ಟು ಕಹಿ ಇನ್ನೊಂದಿಲ್ಲ. ಅರ್ಥ ಆಯ್ತಾ? ಈ ಸತ್ಯದಿಂದ ದೊಡ್ಡ ಒಂದು ಕಹಿಯಾದ ವಿಚಾರ ಇನ್ನೊಂದಿಲ್ಲ. ಆ ಕಹಿ ಯಾವ ಸಿಹಿ ಆಗ್ತದೆ ಆವಾಗಲೇ ಗೊತ್ತಾಗುದು ಸತ್ಯ ಯಾವುದು ಅಂತೇಳಿ. ಅದಕ್ಕಿಂತ ಮುಂಚೆ ಸತ್ಯ ಯಾವುದು ಅಂತೇಳಿ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅನುಭವ ನಿಮಗೆ ಎಲ್ಲಾ ಉತ್ತರವನ್ನು ಕೊಡುದು. ನಿಮ್ಮ ನಂಬಿಕೆ ಎಲ್ಲವೂ ನಿಮ್ಮ ಒಳಗಿರುವುದು. ಅರ್ಥ ಆಯ್ತಾ? ಎಲ್ಲವೂ ನಿಮ್ಮ ಒಳಗಿರುವುದು. ನಿಮ್ಮ ಒಳಗಿರುವುದನ್ನು ಹೊರಗೆ ತನ್ನಿ. ನಿಮ್ಮ ಒಳಗೆ ಇರುವುದನ್ನು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡಿ. ಹಾಗಾದ್ರೆ ನಾವು ಪ್ರತಿಯೊಬ್ಬ ಮನುಷ್ಯನು ಕೂಡ ಜೀವನದಲ್ಲಿ ನಾವು ಅನುಭವ ಪಡಿಬೇಕು ಅಂದ್ರೆ ಜಗತ್ತನ್ನು ಸುತ್ತುವುದಕ್ಕಿಂತ ಅವನೊಳಗಡೆ ಸುತ್ತುವುದು ಒಳ್ಳೆಯದು ಅಂತ ನೀವು ಹೇಳ್ತೀವಿ. ಖಂಡಿತವಾಗಿಯೂ ಅದೇ ಸತ್ಯ. ಈಗ ರಮಣ ಮಹರ್ಷಿ ಇದ್ದರೆ ರಮಣ ಮಹರ್ಷಿ ಅನುಭವ ನಮಗೆ ಆಗುದಿಲ್ಲ, ಅದು ಅವರ ಅನುಭವ. ಶಿರಡಿ ಸಾಯಿಬಾಬಾ ಇದ್ದಾರೆ, ಅವರ ಅನುಭವ ನಮಗೆ ಆಗುದಿಲ್ಲ, ಅದು ಅವರ ಅನುಭವ. ಅರ್ಥ ಆಯ್ತಲ್ವ? ಗಣೇಶ್ ಪುರಿಯಲ್ಲಿ ನಿತ್ಯಾನಂದರಿದ್ದಾರೆ, ಅರ್ಥ ಆಯ್ತಲ್ವ? ಅವರ ಅನುಭವ ಅದು ಅವರಿಗೆ ಸರಿ, ಅವರವರ ಅನುಭವ ಅವರವರಿಗೆ ಸರಿ. ಆದರೆ ಅವರನ್ನು ನಾವು ಯಾಕೆ ಹಿಂಬಾಲಿಸ್ತೇವೆ ಅಂತ ಹೇಳಿದ್ರೆ ಅಲ್ಲಿ ಜ್ಞಾನ ಇದೆ ಅಲ್ವಾ? ಆ ಜ್ಞಾನವೆಂಬುದು ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬಹುದು. ಇದು ಸತ್ಯ. ಅರ್ಥ ಆಯ್ತಾ?
ಅವರ ಅನುಭವ ಅವರಿಗೆ ಸರಿ, ಆದರೆ ಅವರು ಹೇಳಿದ ಜ್ಞಾನ ಉಂಟಲ್ವಾ, ಅದು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಅನುಭವದಲ್ಲಿ ಆಗಲಿಕ್ಕೆ ಸಾಧ್ಯತೆಗಳು ಇದೆ. ಅವರು ಹೇಳಿದ ಜ್ಞಾನವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಅವ್ರು ಏನು ಹೇಳಿದ್ದಾರೆ, ಈಗ ನಿತ್ಯಾನಂದರ ಚರಿತ್ರೆ ಆಗ್ಬೋದು, ಸಾಯಿಬಾಬನ ಚರಿತ್ರೆ ಆಗ್ಬೋದು, ಸ್ವಾಮಿ ಸಮರ್ಥರ ಚರಿತ್ರೆ ಆಗ್ಬೋದು, ಅರ್ಥ ಆಯ್ತಲ್ವ, ಅನೇಕ ಮಹಾನ್ ಸಾಧು ಸಂತರ ಚರಿತ್ರೆಯಲ್ಲಿ ಏನು ಹೇಳಿದ್ದಾರೆ ಸರಿಯಾಗಿ ನೀವು ಆಲೋಚನೆ ಮಾಡಿ. ಅವರಿರುವ ಲೈಫ್ ಸ್ಟೈಲ್ ಅನ್ನು ಹೇಳಿದ್ದಾರೆ, ಇವರು ಹೀಗೇ ಇರೋದು ಅಂತೇಳಿ ಅಲ್ವಾ. ಅವರ ಹಾ. ಸ್ಥಿತಿನ ಬದಲಾಯಿಸಿಲ್ಲ. ಅವರ ಸ್ಥಿತಿಯನ್ನು ಅವರು ಬದಲಾಯಿಸಿಲ್ಲ. ಬದಲಾಯಿಸ್ತಿಲ್ಲ. ಅವರಿರುವ ಲೈಫ್ ಸ್ಟೈಲ್, ಬಾಬಾ ಬಂದರು ಒಂದು ಭಕ್ತರಿಗೆ ಬೈದರು, ಅದಾದ ನಂತರ ತಬ್ಬಿ ಹಿಡ್ಕೊಂಡ್ರು, ತನ್ನ ಕೈಯಲ್ಲಿದ್ದದೆಲ್ಲ ಕೊಟ್ಟು ಬಿಟ್ರು, ಸಂತೋಷವಾಗಿ ಕೊಟ್ಟು ಬಿಟ್ರು. ಬಾಬಾ ಆರತಿ ಇದ್ರು, ಬಾಬಾ ಬಂದರು, ಭಕ್ತರಿಗೆ ದರ್ಶನವೇ ಕೊಡಲಿಲ್ಲ, 3 ದಿನ 4 ದಿನ ದರ್ಶನವೇ ಕೊಡಲಿಲ್ಲ. ಆ ಭಕ್ತ ಕಾದು 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 ಹೋದ ನಂತರ ಇವರು ನಿದ್ರೆಯಿಂದ ಎದ್ರು. ಇದೆಲ್ಲ ಅಷ್ಟು ಸುಲಭ ವಿಚಾರವ. ಅದರಲ್ಲಿ ನಾವು ತಿಳ್ಕೊಳ್ಬೇಕು, ಜ್ಞಾನ ಅಂದ್ರೆ ಅದರಲ್ಲಿ ಇರುವುದು ಜ್ಞಾನ. ಯಾಕೆ ಬೇಕಾಗಿ ಹೀಗೆ ಮಾಡಿದ್ರು, ಅವ್ರು ರಿಯಲ್ ಆಗಿ ಪ್ರಾಕ್ಟಿಕಲ್ ಅದು ಜ್ಞಾನೋಪದೇಶ. ಅರ್ಥ ಆಯ್ತಲ್ಲ, ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಿರುಚಿಟ್ಕೊಂಡ್ಬರೋಣ ತುಂಬಾ ಸರಳವಾಗಿ ಈ ಜಗತ್ತಿಗೆ ಅಧ್ಯಯನ ಮಾಡದಿರುವಂಥ ವ್ಯಕ್ತಿಗಳಿಗೆ, ಪುಸ್ತಕದ ಓದೇ ಇರುವಂಥ ವ್ಯಕ್ತಿಗೂ ಕೂಡ ಅರ್ಥ ಆಗೋ ರೀತಿ ಸಂದೇಶ ಕೊಟ್ಟಿದ್ದೀರ. ಧನ್ಯವಾದ. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅರ್ಥ ಆಯ್ತಲ್ವ, ಮನುಷ್ಯನಿಗಿಂತ ದೊಡ್ಡ ಪುಸ್ತಕ ಇನ್ನೊಂದಿಲ್ಲ. ಅರ್ಥ ಆಯ್ತಲ್ವ, ಮನುಷ್ಯನಿಗಿಂತ ದೊಡ್ಡ ಪುಸ್ತಕ ಇನ್ನೊಂದಿಲ್ಲ. ಈ ಪುಸ್ತಕವನ್ನು ನೀವು ಓದಿ, ನಿಮ್ಮ ಒಳಗೆ ನೀವು ಓದಿ, ನಿಮ್ಮ ಮನಸ್ಸನ್ನು ಒಳಮುಖಗೊಳಿಸಿ, ಹೊರಮುಖಗೊಳಿಸಬೇಡಿ. ನಮ್ಮ ಒಳಗಿನ ಪುಸ್ತಕವನ್ನು ನಾವು ಓದಿದ್ರೆ ಮನಸ್ಸು ತನ್ನಿತಾನ ಆಗಿ ಒಳಮುಖ ಆಗ್ತದೆ. ಮನಸ್ಸು ತನ್ನಿತಾನ ಆಗಿ ಒಳಮುಖ ಆಗುವಾಗ ಒಳಗಿನ ಪ್ರಕಾಶ ಯಾವುದೋ ಒಂದು ರೀತಿಯಲ್ಲಿ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡ್ತದೆ. ಧನ್ಯವಾದ. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲ. ಓಂ ಗುರುದೇವ್. ಓಂ ಗುರುದೇವ್. ಶುಭಂ 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 ಶುಭಂ. ಶುಭಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.